ಮಾರ್ಚ್ 2024 ಮಂಗಳವಾರದಂದು ನಡೀತಾ ಇದೆ. ಅದಕ್ಕಾಗಿ ಇವತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಸ್ವಲ್ಪ ಪ್ಯಾಟರ್ನ್ ತಿಳ್ಕೊಡ್ರಿ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇನ್ನೂ ನಿಮಗೆ ಬೇಕಾದ್ರೆ ಹೇಳಿ, ನಾನು ಕ್ವಶನ್ ಪೇಪರನ್ನು ಹಾಕ್ತೀನಿ. ಎಲ್ಲರೂ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಒಂದಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿದೆ. 9801ರ ವರ್ಗಮೂಲದ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಯ್ಕೆ ಬಿ 1 ಅಥವಾ 9 ಅನ್ನೋದು ರೈಟ್ ಆನ್ಸರ್. ಪ್ರಶ್ನೆ 2. 21y5 ಎಂಬುದು 9ರ ಗುಣಕ. y ಒಂದು ಅಂಕೆಯಾಗಿದ್ದರೆ y ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ 1 ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3. 3ರ ಘಾತ -2ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 3:-2 ಅಂತ ಕೇಳಿದ್ದಾರೆ. ಓಕೆನಾ. ಸೊ ಅದರ ಬೆಲೆ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ 1/9 ಅಂತಕ್ಕಂಥದ್ದು ಸರಿಯಾದ ಉತ್ತರ. 4ನೇ ಪ್ರಶ್ನೆ. x - 2 = 7. ಈ ಸಮೀಕರಣದಲ್ಲಿ x ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಎಷ್ಟಾಗ್ತದಪ್ಪ ಅಂದ್ರೆ 9. ಮೈನಸ್ ಇದ್ದಿದ್ದು ಈ ಕಡೆ ಹೋದರೆ ಪ್ಲಸ್ ಆಗ್ತದೆ. 7ರಲ್ಲಿ 2 ಕೂಡಿಸಿದ್ರೆ 9 ಅನ್ನೋದು ಉತ್ತರ ಆಗ್ತದೆ. ಪ್ರಶ್ನೆ 5. 5 ಬಾಹುಗಳಿರುವ ನಿಯಮಿತ ಬಹುಭುಜದಲ್ಲಿ ಪ್ರತಿ ಹೊರಕೋನದ ಅಳತೆ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಸೊ ಎಷ್ಟಿರ್ತದಪ್ಪ ಅಂದ್ರೆ ಆಪ್ಷನ್ ಸಿ 72 ಡಿಗ್ರಿ ಅನ್ನೋದು ರೈಟ್ ಆನ್ಸರ್. ಪ್ರಶ್ನೆ 6. -19/29 ಗುಣಿಸು 29/-19 1. ಇದರಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಬರೆದಿರ್ತಕ್ಕಂಥದ್ದು ಎಸ್ ಗುಣಾಕಾರದ ವಿಲೋಮ ನಿಯಮ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಗುಣಾಕಾರದ ವಿಲೋಮದ ನಿಯಮ. ಇನ್ನು 7ರಲ್ಲಿ ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಯಾವುದು ಮೂಲ ಬಿಂದುವಿನ ನಿರ್ದೇಶಾಂಕಗಳಿದಾವಪ್ಪ ಅಂದ್ರೆ ಆಪ್ಷನ್ ಬಿ 0 0. 8ನೇ ಪ್ರಶ್ನೆ. 7x - 42ದ ಅಪವರ್ತನ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಅದರ ಅಪವರ್ತನ ರೂಪ ಏನು ಬರ್ತದೆ. 7 ಹೊರಗಡೆ ತೆಗೆದ್ರೆ x - 6 ಅನ್ನೋದು ಸರಿಯಾದ ಉತ್ತರ ಬರ್ತದೆ. 9. ಇವುಗಳಲ್ಲಿ ತ್ರಿಪದೋಕ್ತಿ ಗುರುತಿಸಿರಿ. ತ್ರಿಪದೋಕ್ತಿ ಅಂತ ಕೇಳಿದ್ದಾರೆ. ಸೊ ಗೊತ್ತಾಗ್ತದೆ ನಿಮಗೆ 3 ಇರಬೇಕು. 7 + y + 5y ಅನ್ನೋದು ತ್ರಿಪದೋಕ್ತಿ ಆಗ್ತದೆ. 8. 10ನೇ ಪ್ರಶ್ನೆ. 8ರ ಘನ ಕೇಳಿದ್ದಾರೆ. ಸೊ 8ರ ಘನವನ್ನು ಬರಿಬೇಕಾಗ್ತದೆ. 512. ವರ್ಗ ಬೇರೆ ಘನ ಬೇರೆ. 11. 1 2 3 4 5 6 ಎಂಬುದು ಒಂದು ಮುಖದ ಮೇಲೆ ಒಂದು ಸಂಖ್ಯೆ ಬರೆದಿರುವ ದಾಳವನ್ನು ಒಮ್ಮೆ ಉರುಳಿಸಿದಾಗ ಫಲಿತಾಂಶ 5 ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕಾಗದ. ಸೊ ನೋಡಿ ಅದನ್ನು ಹೇಗೆ ಕಂಡುಹಿಡಿತೀರಿ. n of x = 6, n of e = 1, p of e = ಕಂಡುಹಿಡಿಯಬೇಕು. ಸೂತ್ರ ಇದೆ. p of e = n of e / n of x. ಸೊ 1/6 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಯಾವುದು ವಿಲೋಮ ಅನುಪಾತವನ್ನು ಪ್ರತಿನಿಧಿಸ್ತದೆ. ವಿಲೋಮ ಅಂತಂದ್ರೆ ಮೇಲೆ ಕೆಳಗೆ ಮಾಡೋದು, ಅದನ್ನೇ ವಿಲೋಮ ಅನುಪಾತ ಅಂತ ಕರೀತಾರೆ. ಸೊ ನಿಮಗೆ ಗೊತ್ತಾಗಿರಬೇಕು. ಉತ್ತರ ನೋಡಿದರೆ ಗೊತ್ತಾಗ್ತದೆ. ಆಪ್ಷನ್ ಬಿ x1 / y2, y1 = y2 ಅನ್ನೋದು ಬರ್ತದೆ. 13. ಒಂದು ಚೌಕಘನ ಹೊಂದಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಚೌಕ ಹೊಂದಿರತಕ್ಕಂಥ ಮುಖಗಳ ಸಂಖ್ಯೆ 6. ನೆಕ್ಸ್ಟ್ ಕ್ವಶನ್. 1a × a ನಲ್ಲಿ a ಅಕ್ಷರದ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ a ಅಕ್ಷರದ ಬೆಲೆ ಎಷ್ಟಾಗ್ತದಪ್ಪ ಅಂದರೆ 1 ಅನ್ನೋದು ಸರಿಯಾದ ಉತ್ತರ. 15 ನೋಡಿ. ಇದರ ಸಾಮಾನ್ಯ ರೂಪವನ್ನು ಕೇಳಿದ್ದಾರೆ. ವೈಜ್ಞಾನಿಕ ಸಂಕೇತ ರೂಪ ಬಳಸಿ ಸಾಮಾನ್ಯ ರೂಪ ಬರಲಿಕ್ಕೆ ಕೇಳಿದ್ದಾರೆ. ಇದರಲ್ಲಿ 4.05 × 10⁻6 ಅಂತಕ್ಕಂಥದ್ದು ವೈಜ್ಞಾನಿಕ ಸಂಕೇತ ರೂಪ ಆಗ್ತದೆ. ಒಂದು ಋಣಾನುಭವಕ್ಕೆ ತಾನೇ ಸಮವಾಗಿರುವ ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ. 16ನೇ ಪ್ರಶ್ನೆಯ ಉತ್ತರ A1 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದಿನ ಒಂದಂಕದಲ್ಲಿ ನೋಡಿ. 121ನ್ನು 11 ಮತ್ತು 11. 121ನ್ನು 11 ಬೆಸ ಸಂಖ್ಯೆಗಳ ಮೊತ್ತಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ 121ರಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಬೆಸ ಸಂಖ್ಯೆಗಳನ್ನಾಗಿ ಬರಿತೀವಿ. ಸೊ ಒಟ್ಟಾರೆ ಇದನ್ನು ಈ ಥರನಾಗಿ ಅದನ್ನು ನಾವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇನ್ನು 18. ಸಮಾಂತರ ಚತುರ್ಭುಜದ ABCDಯಲ್ಲಿ ಕೋನ x ನ ಬೆಲೆಗಳನ್ನು ಕಂಡುಹಿಡಿಯಿರಿ. ಸೊ ನೋಡಿ. ಸೊ ಒಂದು ಸಮಾಂತರ ಚತುರ್ಭುಜ ತೆಗೆದಿದ್ದಾರೆ. ಸೊ ಕೋನ B = ಕೋನ D 100 ಡಿಗ್ರಿ ಆಗದ. ಅದೇ ಥರ ಕೋನ C = ಕೋನ A ಡಿಗ್ರಿನೂ ಕೂಡ ಏನಾಗಿರ್ತದಪ್ಪ ಅಂದರೆ ಎಸ್ 80 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ 80 ಡಿಗ್ರಿ ಅನ್ನೋದು ಬರಿಬೇಕಾಗಿತ್ತು. ಅಂದರೆ ಎಸ್ ಇಲ್ಲಿ ಹೇಳಿದ್ದಾರೆ ಸಮಾಂತರ ಚತುರ್ಭುಜದಲ್ಲಿ ABCDಯಲ್ಲಿ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತವೆ. ಏಕೆಂದರೆ ಪರಿಪೂರಕ ಕೋನಗಳು ಸಮ.
ಕೋನ ಎ ಮತ್ತು ಕೋನ ಬಿ 180 ಡಿಗ್ರಿ, ಕೋನ ಎ ಪ್ಲಸ್ 100 = 180 ಡಿಗ್ರಿ. ಸೊ ಕೋನ ಎ ಏನಾಗ್ತದಪ್ಪ ಅಂದರೆ 180 ಡಿಗ್ರಿ ಮೈನಸ್ 100 ಡಿಗ್ರಿ ಆದರೆ ಕೋನ ಎ 80 ಡಿಗ್ರಿ. ಸೊ ಎ ಮತ್ತು ಸಿ ಎರಡು ಪರಸ್ಪರ ಅಭಿಮುಖವಾಗಿರೋದ್ರಿಂದ ಎರಡು ಏನಾಗಿರ್ತವಪ್ಪ ಅಂದರೆ 80 ಡಿಗ್ರಿನೇ ಆಗಿರ್ತದೆ. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 80 ಡಿಗ್ರಿ, ಎ ಸಿ ಎರಡು 80 ಡಿಗ್ರಿ ಅಂತಲೇ ಪ್ರೂವ್ ಮಾಡಬೇಕಿತ್ತು. ಇನ್ನು ಒಂದು ಘನದ ಉದ್ದ ಎಲ್ ಇರುವಂತೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಬರೀರಿ. 19ನೇ ಪ್ರಶ್ನೆ ನೋಡಿ, ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು 6a² ಚದರಮಾನ. ಇನ್ನು ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಎ ಇಸ್ ಈಕ್ವಲ್ ಟು 4a² ಚದರಮಾನ. ಇನ್ನು ಘನದ ಘನಫಲ ಪಿ ಇಸ್ ಈಕ್ವಲ್ ಟು L³ ಘನಮಾನ ಅನ್ನೋದು ಬರ್ತದೆ. ಇದು ಸ್ವಲ್ಪ ನೋಡ್ಕೊಡ್ರಿ. ಇನ್ನು 3:4 ಇದನ್ನು ಶೇಕಡ ಕ್ರಮದಲ್ಲಿ ಬರಿಬೇಕಾಗದ. ಸೊ ಶೇಕಡ ಕ್ರಮದಲ್ಲಿ ಬರೀತಕ್ಕಂಥದ್ದು ಹೇಗೆ ಇದೆ ಅನ್ನೋದನ್ನು ನೋಡ್ಕೊಡ್ರಿ. ಸೊ 3/4 × 100 ಇದನ್ನು ಗುಣಾಕಾರ ಮಾಡಿದಾಗ 75% ಅನ್ನೋದು ಬರ್ತದೆ. ಇಷ್ಟು ಸರಳವಾಗಿ ಇದನ್ನು ನೀವು ಬರಿಬೋದಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ನೋಡೋಣ. ಈ ಸಮೀಕರಣ ಬಿಡಿಸಿರಿ ಅಂತ ಕೇಳಿದರೆ 5x + 9 = 5 + 3x ಅಂತ ಇದೆ. ಸೊ ನೋಡಿ, 5x + 9 = 5 + 3x ಸಮೀಕರಣ ಬಿಡಿಸಿದಾಗ 5x - 39 = 5 - 9 ಅಂತ ತಗೊಳ್ಳೋದು. ಆವಾಗ ಇಲ್ಲಿ 2x ಆಗ್ತದೆ, ಇಲ್ಲಿ -4 ಆಗ್ತದೆ. ಸೊ x = 4/2 ಆದಾಗ ಸೊ x ಅನ್ನ ಬೆಲೆ ನಮಗೆ ಎಷ್ಟು ಸಿಗ್ತದಪ್ಪ ಅಂದರೆ 2 ಅನ್ನೋದು ಸಿಗ್ತದೆ. ಮುಂದಿನ ಪ್ರಶ್ನೆ, x + a x + b = x² + a + b x + ab ನಿತ್ಯ ಸಮೀಕರಣವನ್ನು ಉಪಯೋಗಿಸಿ 2x + 5y 2x + 3y ಗುಣಲಬ್ಧವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಯಾವ ಥರನಾಗಿ ಬಿಡಿಸ್ಬೋದು ನೋಡ್ಕೊಡ್ರಿ. ಇಲ್ಲಿ x = 2x, a = 5y, b = 3y ಆಗಿರಲಿ. ಏನು ಕೊಟ್ಟಿದ್ದಾರೆ? 2x + 5y 2x + 3y = 2x² + 2x ಇನ್ ದ ಬ್ರಾಕೆಟ್ 5y + 3y + 2y + 3y ಅಂತ ಇದೆ. 2x + 3y ಅಂತ ಇದೆ. ಇದನ್ನು 2x + 5y 2x + 3y = 4x², 2x ಇನ್ ದ ಬ್ರಾಕೆಟ್ 8y + 6y². ಲಾಸ್ಟ್ ಉತ್ತರ ಬರಬೇಕು 2x + 5y 2x + 3y. ಸೇಮ್ ತಗೊಳ್ರಿ, 4x² 16xy 6y² ಅನ್ನೋದೇ ಸರಿಯಾದ ಉತ್ತರ ಆಗ್ತದೆ. ಸೊ ಮುಂದಿನ ಪ್ರಶ್ನೆಗಳನ್ನು ನಾನು ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.